ಪಡಿಬೋದು. ಓಕೆ. ಚೆನ್ನಾಗಾಗಬೇಕು ಅಂತ ಜನರು ಒಳ್ಳೇದು ಮಾಡಿ ಯಾವಾಗಲೂ ಪ್ರಾಮಾಣಿಕತೆ ಒಗ್ಗಟ್ಟು ಬೆಳೀಲಿ ಅಂತ ನಾವು ಆಶಿಸ್ತೇವೆ. ಒಂದೇ ಕಿಟಕಿನ ತೆಗಿಯಕ್ಕಾಗೋದು, ಇನ್ನೊಂದು ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ಗಾಳಿ ಬರುತ್ತಾ? ಬರೋದಿಲ್ಲ. ನಾವು ಮಗ್ಗಾದಿಯವರು, ನಮ್ದು ಬಹಳ ಒಳ್ಳೆ ಉದಾಹರಣೆ. ಈ ಬಟ್ಟೆ ಇದೆಯಲ್ಲ, ಒಂದೊಂದು ದಾರವನ್ನ ಹತ್ರ ತಂದು 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 ನೇಯ್ದು ನೇಯ್ದು ಗಟ್ಟಿ ರೇಷ್ಮೆ ಸೀರೆ ಬಟ್ಟೆ ಮಾಡಿದ್ರೆ ಬಟ್ಟೆ ಆಗಲ್ಲ, ಇಲ್ಲಾಂದ್ರೆ ಆಗತ್ತಾ? ಆಗೋದಿಲ್ಲ. ಇದನ್ನೇ ಸಹಕಾರ ಸಂಘ ಅಂತ ಹೇಳ್ತೀವಿ. ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀವಿ. ಮಕ್ಕಳಿಗೆ ನಿತ್ಯ ಬಡವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಇಲ್ವಮ್ಮ? ಇಲ್ಲ, ಊಟ ಮಾಡೋಣ, ಮಲಗೋಣ, ಬದುಕೋಣ, ಒಂದಿನ ಸತ್ತೋಗೋಣ, ಇಷ್ಟೇ ಆದ್ರೆ ನಾವು ಇಲ್ಲಿ ಮಾಡೋದು ಬೇಕಾಗಿಲ್ಲ, ಹೋಗೋಣ ನಡಿ. ಇಲ್ಲ, ಒಂದು ಸಮಾಜ ಅಂತ ಹೇಳಿದ್ಮೇಲೆ ಬನ್ನಿ, ನೀವು ಬನ್ನಿ, ನೀವು ಬನ್ನಿ, ನಾವೆಲ್ಲರೂ ಕೂಡ ಸೇರಿ ಏನಾದ್ರೂ ಒಂದು ಕೆಲಸ. ನಾವೆಲ್ಲ ಇನ್ನೆಷ್ಟು ಬದುಕ್ತೇವೆ? ಇನ್ನೊಂದು 20 ವರ್ಷ, ಇನ್ನೊಂದು 30 ವರ್ಷ, ಜಾಸ್ತಿ ಅಂದ್ರೆ ನಾನು 40 ವರ್ಷ ಬದುಕ್ತೀವಿ. ಅಷ್ಟರ ಒಳಗೆ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಬೇಕಲ್ಲ. ಇದನ್ನ ಸಮಾಜ ಸಂಘ ಅಂತ ಹೇಳ್ತೀವಿ. ಸರಗೂರಿಗೆ ಬಹಳ ದೊಡ್ಡ ಹೆಸರಿದೆ ಅಮ್ಮ, ಬಹಳ ದೊಡ್ಡ ಹೆಸರು. ನಾವು ಎಲ್ಲೋದ್ರೂ ಕೂಡ ಸಂತೆ ಸರಗೂರು, ಸಂತೆ ಸರಗೂರಿನ ದೇವಸ್ಥಾನ, ಸಂತೆ ಸರಗೂರಿನ ನ್ಯಾಯ ಪಂಚಾಯಿತಿ, ಇವುಗಳ ಬಗ್ಗೆನೇ ಮಾತಾಡೋದು. ಆದ್ರೆ ಇವತ್ತು ಕುಲಗುರುಗಳಲ್ಲ, ಒಂದೆರಡು ಮಾತು ಮೆತ್ತಗೂ ಮಾತಾಡಬೇಕು, ಒಂದೆರಡು ಮಾತು ಗಟ್ಟಿಗೂ ಹೇಳಬೇಕು. ಇವತ್ತು ನಾವು ಸಮಾಜಕ್ಕೋಸ್ಕರ ನಾವೆಲ್ಲ ಕೂಡ ಸೇರಿದ್ದೇವೆ. ಸುಮಾರು 300ರಿಂದ 350 ಕುಟುಂಬಗಳು ನಾವು ಇಲ್ಲಿದ್ದೀವಿ ಸರಗೂರಿನಲ್ಲಿ. ಸದಸ್ಯರಿಗೆ ಮತ್ತು ತಮ್ಮೆಲ್ಲ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ನಾವು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ಏಕೆಂದರೆ ತಾವೆಲ್ಲರೂ ಕೂಡ ಸರ್ಕಾರದಿಂದ ಸೌಲಭ್ಯ ಪಡೆಯುವಂತಹ ಸಹಕಾರ ಸಂಸ್ಥೆಗಳೇ ಅತಿ ಹೆಚ್ಚಾಗಿ ಅದು ಮೈಸೂರು ಭಾಗದಲ್ಲಿ ಹೊಂದಿದ್ದೇವೆ. ನಾವು ಸರ್ಕಾರದಿಂದ ಸೌಲಭ್ಯ ಪಡೆದಂತೆ ನಾವು ಸದಸ್ಯರಿಗೆ ನಮ್ಮ ಸ್ವಂತ ಬಂಡವಾಳದಿಂದ, ನಮ್ಮ ಹಣದಿಂದ